ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಶಾಲಾ ಮಕ್ಕಳಿಗೂ ಕೂಡ ತಟ್ಟಿದೆ. ಎಲ್ಪಿಜಿ ಗ್ಯಾಸ್ ಸ್ಥಗಿತ ಆಗಿರೋದ್ರಿಂದ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಲೆಗೆ ಅಂತ ಬಿಡೋದಕ್ಕೆ ತೆರಳುವಂತಹ ಆಟೋ ಚಾಲಕರಿಗೆ ಕೂಡ ಸಮಸ್ಯೆ ಆಗ್ತಾ ಇದೆ. ಆಟೋ ಗ್ಯಾಸ್ನ ಪ್ರತಿ ಲೀಟರ್ಗೆ 12 ರೂಪಾಯಿ ದರ ಹೆಚ್ಚಳ ಆಗಿದೆ. ಇನ್ನು ಮತ್ತೊಂದು ಕಡೆ ನಗರದ 4 ಆಟೋ ಗ್ಯಾಸ್ ಪಂಪ್ ಪೈಕಿ 3 ಬಂದ್ ಆಗಿದೆ. ಹಾಗಾಗಿ ಶಾಲೆಗೆ ಮಕ್ಕಳನ್ನ ಬಿಡೋದಕ್ಕೆ ಅಂತ ತೆರಳುವಂತಹ ಆಟೋ ಚಾಲಕರಿಗೂ ಕೂಡ ಇದರಿಂದ ತೊಂದರೆಯಾಗ್ತಾ ಇದೆ. ಹಾಗಾಗಿ ಶಾಲೆಗೆ ತೆರಳುವ ಮಕ್ಕಳಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಇಂಡಿಯನ್ ಆಯಿಲ್ ಪಂಪ್ನಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದೆ. ಮತ್ತೊಂದು ಕಡೆ 3 ಗ್ಯಾಸ್ ಪಂಪ್ಗಳಲ್ಲಿ ಬಂದ್ ಮಾಡಲಾಗಿದೆ. ಹಾಗಾಗಿ ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತಿರುವಂತಹ ದೃಶ್ಯಗಳು ಕಂಡು ಬರ್ತಿವೆ. ಸದ್ಯ ರಾಜ್ಯದಲ್ಲಿ ಎದುರಾಗಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಶಾಲಾ ಮಕ್ಕಳಿಗೂ ಕೂಡ ತೊಂದರೆಯಾಗ್ತಾ ಇದೆ. ಪ್ರತಿನಿತ್ಯ ಶಾಲಾ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಅಂತ ಆಟೋ ಚಾಲಕರು ತೆರಳ್ತಾ ಇದ್ರು. ಅದೇ ಇದೀಗ ಆಟೋ ಗ್ಯಾಸ್ ದರ ಒಂದ್ ಕಡೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಆಟೋ ಗ್ಯಾಸ್ ಪಂಪ್ಗಳು ಬಂದ್ ಆಗಿದೆ. ಹೀಗಾಗಿ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಆಟೋ ಚಾಲಕರು ಕೂಡ ಪರದಾಡುವಂತಾಗಿದೆ. ದಿನೇ ದಿನೇ ಆಟೋ ಗ್ಯಾಸ್ ದರ ಹೆಚ್ಚಳವಾಗ್ತಾ ಇದೆ. ಫೆಬ್ರವರಿ 28ನೇ ತಾರೀಕು 59 ರೂಪಾಯಿ ಇತ್ತು, ಆದ್ರೆ ಇವತ್ತು 90 ರೂಪಾಯಿ 10 ಪೈಸೆ ಆಗಿದೆ. ಒಂದ್ ಕಡೆ ದರ ಹೆಚ್ಚಳ ಆಗಿರೋದ್ರಿಂದ ಆಟೋ ಚಾಲಕರು ಪರದಾಡುವಂತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.